ಹೆಲೋ ವಿವರ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತಿನ ಡಿಸೈನ್ಗೆ ನಾನು ನೋಡಿ 10.075 mm ಕ್ರೋಶ ತೊಗೊಂಡಿದ್ದೀನಿ. ಮತ್ತು ಈ ಥರ ಬಿಗ್ ಶೇಪ್ದು ರೌಂಡ್ ಬೀಡು ಮತ್ತು 3 mm ನಾರ್ಮಲ್ 3 mm ಬರುತ್ತಲ್ವ, ಆ 3 mm ಗೋಲ್ಡ್ ಬೀಡನ್ನ ತೊಗೊಂಡಿದ್ದೀನಿ. ಮತ್ತು ಈ ಡಿಸೈನ್ಗೆ ಬಂದು ಸಿಂಗಲ್ ಒಂದೇ ಎಳೆಯಲ್ಲೇ ಬರುತ್ತೆ ಡಿಸೈನು. ಅದಕ್ಕೆ ಈ ಥರ 6 ಎಳೆದು ಸ್ಯಾರಿ ಕಲರ್ದು ದಾರ ತೊಗೊಂಡಿದ್ದೀನಿ. ನೋಡಿ, ನಾನು ಹಾಕಿದ್ದೀನಿ ಆಲ್ರೆಡಿ. ಇಷ್ಟೇ ಬರೋದು ಡಿಸೈನು. ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಅಲ್ಲಿ ನಾಟ್ ಮಾಡಿಕೊಂಡು, ನಾಟ್ ಆದಮೇಲೆ 5 ಚೈನ್ ನಾಟ್ ಮಾಡ್ಕೊಳ್ಳಿ. ನಾಟ್ ಮಾಡಿಕೊಂಡು 5 ಚೈನ್ ಹಾಕ್ಕೊಳ್ಳಿ. ಆ 5 ಚೈನ್ ಆದಮೇಲೆ ಒಂದು ನಿಮಿಷ ರೀ, 5 ಚೈನ್ ಹಾಕ್ಕೊಂಡಾಗಿ 5 ಚೈನ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕಿ, ಸಿಂಗಲ್ ಕ್ರೋಶೆ ಅಂದರೆ ಅದೆಲ್ಲ ಲಾಕ್ ಮಾಡ್ತೀವಲ್ವ, ಹಾಗೆ ಒಂದು ಲಾಕ್ ಮಾಡಿ. ಲಾಕ್ ಆದಮೇಲೆ ಫಸ್ಟಿಗೆ ಒಂದು ಸ್ಮಾಲ್ ಬೀಡ್ ತೊಗೊಳ್ಳಿ, ಆಮೇಲೆ ಒಂದು ಬಿಗ್ ಬೀಡು, ಆಮೇಲೆ ಒಂದು ಸ್ಮಾಲ್ ಬೀಡು. ನೋಡಿ ತೋರಿಸ್ತಾ ಇದ್ದೀನಲ್ವ, ಹಾಗೆ ತೊಗೊಳ್ಳಿ. ಸ್ಮಾಲ್ ಬೀಡು, ಬಿಗ್ ಬೀಡು ಮತ್ತು ಒಂದು ಸ್ಮಾಲ್ ಬೀಡು ತೊಗೊಂಡು ಒಂದು ಲೂಫ್ ಮೇಲೆ ಇಡ್ತಿದ್ದೀವಲ್ವ ಅದರೊಳಗಡೆಗೆ ಅದು ಮೂರೂ ಒಂದೇ ಸಲ ಇನ್ಸರ್ಟ್ ಮಾಡ್ಕೊಳ್ಳಿ. ನೋಡಿ ಹೀಗೆ 3 ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿ. ಆದಮೇಲೆ ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಆದಮೇಲೆ ಮತ್ತೆ ಅಗೇನ್ 5 ಚೈನ್ ಹಾಕ್ಕೊಳ್ಳಿ. 1 2 3 4 5 5 ಚೈನ್ನ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಡಿಸೈನು ಇಷ್ಟೇ ಇರೋದ್ರಿಂದ ನೀವು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಇಲ್ಲ ಅಂತ ಅಂದರೆ ಅದು ಸ್ಯಾರಿಯಲ್ಲಿ ಸುಕ್ಕು ಬರೋ ಥರ ಆಗುತ್ತೆ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಮತ್ತೆ ಪುನಃ ಸೇಮ್ ಹಾಗೆಯೇ ಒಂದು ಸ್ಮಾಲ್ ಬೀಡು, ಒಂದು ಬಿಗ್ ಬೀಡು ಮತ್ತು ಸ್ಮಾಲ್ ಬೀಡನ್ನ ಮತ್ತೆ ಅದು ಲೂಫ್ ಒಳಗಡೆ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಆದಮೇಲೆ ಮತ್ತೆ ಬೀಡ್ ಲಾಕ್ ಮಾಡಿ. ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತು 5 ಚೈನ್ 1 2 3 4 5 ಚೈನ್ನ ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಿಬಿಡಿ. ನೋಡಿ ಡಿಸೈನು ನಿಮ್ಗೆ ಇಷ್ಟನೇ, ಇದನ್ನೇ ಫುಲ್ಲು ಪಲ್ಲು ಏನಿದೆ ಅಲ್ವಾ ಅದನ್ನು ಕಂಪ್ಲೀಟ್ ಮಾಡಿಬಿಡಿ. ನೋಡಿ ನಾನು ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಇನ್ನಷ್ಟಿದೆ ಅಷ್ಟು ಮಾಡ್ಕೋಬೇಕಷ್ಟೇ. ನಾನು ಅಷ್ಟನ್ನು ಮಾಡಿ ಕುಚ್ಚು ಕಟ್ಕೊಳ್ಳಿ. ನಾನಿಲ್ಲಿ 150 ಎಳೆ, ಅದನ್ನು ಡಬಲ್ ಮಾಡಿದ್ರೆ 300 ಎಳೆ ಆಗಿದ್ದೆ. ನೋಡಿ ಇಲ್ಲಿ ಕುಚ್ಚು ಕಟ್ಟಿದ್ದೀನಿ. ಡಿಸೈನ್ ನೋಡಿ ಹೀಗೆ ಕಾಣಿಸುತ್ತೆ. ಅದು ಸ್ಯಾರಿ ಅರ್ಜೆಂಟ್ ಇತ್ತು ಅಂತ ಹೇಳಿ ಅದನ್ನು ಕೊಟ್ಬಿಟ್ವಿ. ಅದೇ ಡಿಸೈನು ಸೇಮ್ ಡಿಸೈನ್ ಇತ್ತು ಇನ್ನೊಂದು ಸ್ಯಾರಿಗೆ, ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಹೀಗೆ ಬರುತ್ತೆ. ಸಿಂಪಲ್ಲಾಗಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ನನಗೂ ತುಂಬಾ ಇಷ್ಟ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ